ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮತ್ತೆ ಕವಿ ಮತ್ತೆ ಫಿಸಿಕಲ್ ಎಜುಕೇಶನ್ ಬಗ್ಗೆ ಭಾಳ ಹೋರಾಟ ಮಾಡ್ತಿರ್ತಕ್ಕಂಥವನು. ಈಗೇನಪ್ಪ ಅಂದರೆ ಫಿಸಿಕಲ್ ಎಜುಕೇಷನ್ನು ಅದು ಮಾನಸಿಕ ಮತ್ತು ದೈಹಿಕವಾಗಿ ಇರ್ತಕ್ಕಂಥ ಸಬ್ಜೆಕ್ಟು. ಫಸ್ಟು ಏನು ಮಾಡಬೇಕು ಅಂತಂದರೆ, ಮನುಷ್ಯ ಉಸಿರಾಡಬೇಕು ಅಂತಂದರೆ ಎದ್ದು ನಿಂತ್ಕೋಬೇಕು ಅಂದರೆ ದೇಹದಲ್ಲಿ ಶಕ್ತಿ ಬೇಕು. ದೇಹದಲ್ಲಿ ಶಕ್ತಿ ಬೇಕಾದ್ಮೇಲೆ ಆಮೇಲೆ ಆಲೋಚನೆ ಮಾಡ್ತಾನೆ ಅವನು, ಎಲ್ಲಿಗೂ ಹೋಗ್ಬೇಕು, ಏನು ಮಾಡಬೇಕು. ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ಆಲೋಚನೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟು ಫಿಸಿಕಲಿ ಫಿಟ್ ಆಗಿರಬೇಕು, ದೈಹಿಕವಾಗಿ ಸದೃಢನಾಗಿರ್ಬೇಕು, ಆಮೇಲೆ ಮಾನಸಿಕ ಸದೃಢವಾದಾದ್ಮೇಲೆ ಆಮೇಲೆ ಇಂಟೆಲೆಕ್ಚುಯಲಿ, ಆಮೇಲೆ ಏನು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾನೆ. ಹಾಗಾಗಿ ದೈಹಿಕ ಶಿಕ್ಷಣಕ್ಕೆ ಬಹಳ ಇಂಪಾರ್ಟೆನ್ಸ್ ಇತ್ತು. ಈ ಕೆಲವರು ದೈಹಿಕ ಶಿಕ್ಷಣದ ಒಂದು ಗಂಧಗಳಿಗೆ ಗೊತ್ತಿರದೇ ಇರ್ತಕ್ಕಂಥ ಕೆಲವು ಏನು ಮಾಡ್ತಾರೆ ಅಧಿಕಾರಿಗಳು, ದೈಹಿಕ ಶಿಕ್ಷಣವನ್ನು ಮೌಲ್ಯ ಶಿಕ್ಷಣ ಅಂತ ಮಾಡಿಬಿಟ್ಟು ಅದನ್ನು ತರ್ಜುಮೆ ಮಾಡಿ ಅದರ ಒಂದು ರೂಪುರೇಷೆನ ಬದಲಾಯಿಸಕ್ಕೆ ಹೋಗ್ತಾರೆ. ಅದು ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದರೆ, ಮನುಷ್ಯ ಯಾವುದೇ ಏನು ಡಾಕ್ಟ್ರಿ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ನಮಗೆ ಅಗಾಧ ಆಸೆ ಇದೆ. ಆದರೆ ದೈಹಿಕವಾಗಿ ರೋಗ ರುಜಿನಗಳು ಬಂದು ಸತ್ತೋಗ್ಬಿಟ್ರೆ ಆಸೆಗಳೆಲ್ಲ ಮಣ್ಣುಪಾಲಾಗೋಗ್ತವೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ನಾವು ರೋಗ ರುಜಿನಗಳಿಂದ ನಾವು ಏನು ನಮ್ಮ ಒಂದು ಎನರ್ಜಿ, ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ಆಟಗಳಾಡಬೇಕು, ಒಳ್ಳೆ ಫುಡ್ ತಿನ್ನಬೇಕು. ಆ ಮುಖಾಂತರ ನಮ್ಮ ದೇಹವನ್ನು ಸದೃಢಗೊಳಿಸಿ ಮಾನಸಿಕವಾಗಿ ಸದೃಢವಾಗೋದ್ರ ಜೊತೆಗೆ ನಾವು ಏನು ಬೇಕಾದ್ರೂ ಪ್ರಪಂಚದಲ್ಲಿ ಸಾಧ್ಯ ಮಾಡಬೇಕು. ಇಲ್ಲ ಅಂತ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳ್ತಾರೆ, ಏನಂತ ಅಂತಂದರೆ, ಕ್ರಿಕೆಟ್ನ ನೀವು ಯಾಕೆ ಇಷ್ಟೊಂದು ಇದೆಲ್ಲ ಮಾಡಿದ್ರೆ ವರ್ಲ್ಡ್ ಫೇಮಸ್ ಆದ್ರಿ ಅಂತಂದರೆ, ನಾನು ಮೊದಲು ಏನು ಮಾಡ್ತೀನಿ ಅಂತಂದರೆ, ನಾನು ದೈಹಿಕವಾಗಿ ನಾನು ಸದೃಢನಾಗಿರೋದ್ರ ಜೊತೆಗೆ ನಾನು ಮಾನಸಿಕವಾಗಿ ಮೊದಲೇ ಒಂದು ಸ್ಕೆಚ್ ಹಾಕೊಳ್ತೀನಿ, ಮೊದಲೇ ಒಂದು ಹೇಗೆ ಮಾಡಬೇಕು ಅಂತೇಳಿ ಊಹಾತ್ಮಕವಾಗಿ ಇದು ಮಾಡ್ಕೊಳ್ತೀನಿ. ಆ ಮುಖಾಂತರ ಆಟವನ್ನು ಆಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋ ಅರ್ಥದಲ್ಲಿ ದೈಹಿಕವಾಗಿ ನಾನು ಆಲ್ರೆಡಿ ಸದೃಢನಾಗಿರೋ ಜೊತೆಗೆ ಮಾನಸಿಕವಾಗಿ ನಾನು ಸದೃಢನಾಗಿರೋ ಜೊತೆಗೆ ನಾನು ಯಾಕೆ ಗೆಲ್ಲಬೇಕು, ಯಾಕೆ ಗುರಿಯನ್ನು ತಲುಪಬೇಕು, ಆ ಗುರಿ ತಲುಪೋ ಮುಖಾಂತರ ನಾನು ಹೆಸರುವಾಸಿ ಆಗಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಹಾಗಾಗಿ ಈ ದೈಹಿಕ ಶಿಕ್ಷಣ ಅಂತಂದರೆ ಎಲ್ಲ ಶಿಕ್ಷಣಗಳಿಗೆ ತಾಯಿ ಮೂಲ. ಯಾಕಂದರೆ ಈಗ ಬೇರೆ ಟೀಚರ್ಸ್ ಏನಂದರೆ ತುಂಬ 4 ಕೋಟಿ ಮಧ್ಯದಲ್ಲಿ ಅವರು ಒಂದು ಪಾಠ ಮಾಡ್ತಾರೆ. ದೂರಾಗಲ್ಲ, 4 ಕೋಟಿ ಮಧ್ಯದಲ್ಲಿ ಪಾಠ ಮಾಡಬೇಕು, ಆಚೆ ಗ್ರೌಂಡ್ ಹೊರಗಡೆ ಮಾಡಬೇಕು. ಇಲ್ಲಿ ಸ್ವಲ್ಪ ಅದು ಸ್ವಲ್ಪ ಬರೀ 4 ಕೋಟಿ ಮಧ್ಯದಲ್ಲಿ ಮಾಡ್ತಾ ಬಿಟ್ಟ ಇಷ್ಟ ಆಟ ಆಡಿದಾಗ ಆಚೆ ಹೋಗಿದ್ರೆ ಈಗ ಅರ್ಧ ಗಂಟೆ ಬೋರ್ ಆಗ್ತದೆ. ಒಂದು 10 ನಿಮಿಷ ಆಟ ಆಡಿದಾಗ 1 ಅವರ್ ಪಡಕೆ. ಹಾಗಾಗಿ ದೈಹಿಕ ಶಿಕ್ಷಣ ಮಾಡ್ತಾ ಇದೆ. ಹಾಗಾಗಿ ಗುರುಕುಲದಲ್ಲಿ ಆಗಿ ಹಳೆ ಕಾಲದಲ್ಲಿ ಓಡೋದು ಮತ್ತು ಎಕ್ಸರ್ಸೈಸ್ ಮಾಡೋದು, ಕಸರತ್ತು ಮಾಡೋದು ಎಲ್ಲ ಮಾಡ್ತಾರೆ. ಮೊದಲು ನಾವು ದೈಹಿಕವಾಗಿ ಒಂದು ಮೈಂಡು ನಾವು ಹೇಳೋದು ಕೇಳಬೇಕು, ಬಸವರಾಜ ಹೊರಟಿಯವರು ಏನೇನೋ ಕ್ರಮ ತಗೊಂಡಿದ್ದಾರೆ ಅದನ್ನು ಅವ್ರು ಸಾಕಾರ ಆಗಲಿ, ಅವರ ಒಂದು ಫೀಲ್ಡಲ್ಲೇ ಇದಾಗಿ ದೈಹಿಕ ಶಿಕ್ಷಣ ಮೊದಲು ಹೇಗಿತ್ತೋ ಅದೇ ಥರ ಬೋರ್ಡ್ ಎಕ್ಸಾಮ್ ಆಗಬೇಕು. ಮತ್ತು ದೈಹಿಕ ಶಿಕ್ಷಣಕ್ಕೆ ಎಲ್ಲ ಪೋಷಕರು ಮತ್ತು ಎಲ್ಲ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣವನ್ನು ಕಡೆಗಣಿಸ್ತಿರೋ ಥರ ಆಗಿ ದೈಹಿಕ ಶಿಕ್ಷಣ ಒಂದು ಒಳ್ಳೆ ಇದಾಗಬೇಕು ಅಂತೇಳಿ ನನ್ನ ಆಶಯಗೊಳಿಸ್ತೀನಿ. ಧನ್ಯವಾದಗಳು. ಡಾಕ್ಟರ್ ಸತ್ಯಮೂರ್ತಿ ಗುಗಿ, ಖ್ಯಾತ ಸಾಹಿತಿಗಳು, ಬೆಂಗಳೂರು. ನಮಸ್ತೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕೋವಿಡ್ ಅನ್ನೋದು ಈ ದೇಶಕ್ಕೆ ಒಂದು ಪಾಠ ಕಟ್ಟೋಯ್ತು. ನಿನಗೆ ಅಂತಸ್ತಲ್ಲ, ಐಶ್ವರ್ಯ ಅಲ್ಲ, ಆರೋಗ್ಯ ಬೇಕು ಅಂತೇಳಿ. ಕೋವಿಡ್ ನಂತರ ಈ ರೀತಿಯಾದಂಥ ಒಂದು ತೀರ್ಮಾನ ಸರ್ಕಾರ ತೆಗೆದುಕೊಳ್ತದೆ ಅನ್ನೋದೇ ಒಂದು ಆಶ್ಚರ್ಯ. ಯಾಕೆಂತಂದರೆ, ಕೋವಿಡಲ್ಲಿ ಹೇಳ್ತಾ ಇದ್ದದ್ದು ನಿಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ಶಕ್ತಿಯ ಮುಖಾಂತರ ಬದುಕ್ತಾ ಹೋಗಿ ಅಂತೇಳಿ. ಏನು ಮಕ್ಕಳಿಗೆ ಬೇಕು ನಿಲುವು. ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಹೇಳ್ಕೊಡ್ಬೇಕಲ್ಲ, ಏನು ಹೇಳ್ಕೊಡ್ಬೇಕು? ಓದ್ಕೊಳ್ಳೋದು, ನಿಂತ್ಕೊಳ್ಳೋದು, ಆಟ ಆಡೋದು. ಇವತ್ತು ಸರ್ಕಾರ ಒಂದು ಡಿಸಿಷನ್ ತಗೊಂಡಿದೆ, ಏನು ಹೇಳಿ, ಮೊಬೈಲಿಂದ ಅವರನ್ನು ದೂರ ಇಡಬೇಕು ಅಂತ. ಭಾಳ ಸಂತೋಷ. ಮೊಬೈಲ್ ಬಿಟ್ಟಾದ್ಮೇಲೆ ಅವ್ರ ಕೈಗೆ ನಾನು ಕೊಡಬೇಕಲ್ಲ. ನೀವು ನೋಡಿರ್ಬೇಕು, ಕೆಲವು ಕಡೆ ಎಲ್ಲ ಚಾಕು ಇಟ್ಕೊಂಡವ್ರು ಹುಡುಗರು, ಕೆಲವು ಕಡೆ ಎಲ್ಲ ಗನ್ ಇಟ್ಕೊಂಡಿದ್ದಾರೆ. ಅವು ಬರೋದಕ್ಕಿಂತ ಮುಂಚೆ ಅವ್ರ ಕೈಗೆ ಒಂದು ಚೆಂಡನ್ನು ಕೊಡಿ, ಅವ್ರ ಕೈಗೆ ಒಂದು ಬ್ಯಾಟನ್ನು ಕೊಡಿ. ಮಕ್ಕಳು ಆಟವಾಡುವ ಮುಖಾಂತರ ಅವರ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಂಡು ಹೋಗಲಿ. ನೋಡಿ ಸರ್, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ನೀವು ವರ್ಲ್ಡ್ ಕಪ್ ನಡೀತಿತ್ತು, ಅವನು ಫಾಸ್ಟ್ ಬೌಲರು, ಅವನು ಪಾಪ ಟೀಮಲ್ಲಿ ಇರಲಿಲ್ಲ, ಯಾರು ಸಿರಾಜು. ಅವನೇನು ಮಾಡ್ತಿದ್ದ ಸರ್, ನೀರು ತಗೊಂಡು ಬಂದು ಕೊಡ್ತಿದ್ದ, ಟವಲ್ ತಂದು ಕೊಡ್ತಿದ್ದ ಪ್ಲೇಯರ್ಗೆ. ಆಟ ಆಡುವಾಗ ಒಬ್ಬ ಬ್ಯಾಟ್ಸ್ಮನ್ನು ಪಾಕಿಸ್ತಾನದವನಿರ್ಬೋದು, ಅವನದು ಲೇಸು ಬಿಚ್ಚೋಗುತ್ತೆ, ತೆಂಡೂಲ್ಕರ್ ಕಟ್ತಾರೆ. ಇದು ಕ್ರೀಡೆ.